ಹಗರಣದಲ್ಲಿ ಸಿಎಂ ವಿರುದ್ಧ ತನಿಖೆಗೆ ಆದೇಶ ಹೊರಬೀಳ್ತಾ ಇದ್ದ ಹಾಗೆ ಕಾಂಗ್ರೆಸ್ನಲ್ಲೂ ಕೂಡ ವ್ಯಾಪಕವಾದಂತಹ ಬೆಳವಣಿಗೆಗಳಾಗ್ತಾ ಇದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬಿಗ್ ಟ್ರಬಲ್ ಎದುರಾಗ್ತಾ ಇದೆ. ಕೆಸಿ ವೇಣುಗೋಪಾಲ್ ಮೂಲಕ ಹೈಕಮಾಂಡ್ಗೆ ವರದಿಯನ್ನ ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದನ್ನ ಕೊಟ್ಟಿದ್ದಾರಂತೆ. ಮೂಡಾ ಕೇಸ್ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಸಹಕಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ. ನಿಮ್ಮ ಬೆಂಬಲ ಬೇಕು ಈ ಕಠಿಣ ಪರಿಸ್ಥಿತಿಯಲ್ಲಿ ಅಂತ ಹೇಳಿ. ಸೊ ಕೋರ್ಟ್ನಲ್ಲಿ ನಾನು ಹೋರಾಟವನ್ನು ನಾನು ಮಾಡ್ತೀನಿ, ಬಟ್ ಇದೆಲ್ಲವೂ ಕೂಡ ವಿಪಕ್ಷಗಳು ಮಾಡಿರುವಂತಹ ಕುತಂತ್ರ ಅನ್ನೋದು, ಷಡ್ಯಂತ್ರ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಕೊಟ್ಟಂತಹ ವರದಿಯಲ್ಲಿ ಉಲ್ಲೇಖ ಆಗಿದೆ. ಹಾಗೂ ಶಾಸಕರು ಸಚಿವರ ಬೆಂಬಲ ವಿಶ್ವಾಸ ಹೇಗೆ ತನ್ನ ಜೊತೆಗೆ ಇದೆಯೋ ಅದೇ ರೀತಿ ಗಟ್ಟಿಯಾದ ಬೆಂಬಲ ಹೈಕಮಾಂಡ್ನಿಂದ ಕೂಡ ಬೇಕು ಅನ್ನೋದನ್ನ ಬಯಸಿದ್ದಾರಂತೆ ಮುಖ್ಯಮಂತ್ರಿಗಳು. ಇದೇ ವಿಚಾರವಾಗಿ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿ ಪ್ರಕರಣದ ತನಿಖೆಯ ಹಾದಿ ಇರ್ಬೋದು, ಪ್ರಕರಣ ಸಾಗಿ ಬಂದಂತಹ ರೀತಿ ಇರ್ಬೋದು, ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ವೇಣುಗೋಪಾಲ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅತ್ಯಂತ ಪ್ರಭಾವಿ ಮನುಷ್ಯ. ನನ್ನ ಮತ್ತು ನಮ್ಮ ಸರ್ಕಾರದ ವಿರುದ್ಧ ಇದೊಂದು ದೊಡ್ಡ ಷಡ್ಯಂತ್ರ ಆಗಿದೆ. ಕೇಂದ್ರ ಸರ್ಕಾರ, ಬಿಜೆಪಿ, ಜೆಡಿಎಸ್ ಮಾಡಿರುವಂತಹ ಕುತಂತ್ರ ಅಂತೆಲ್ಲ ಉಲ್ಲೇಖ ಮಾಡಿದ್ದಾರೆ. ನ್ಯಾಯ ಸಿಗುವಂತಹ ವಿಶ್ವಾಸ ಇದೆ, ನನಗೆ ಯಾವುದೇ ಭಯ ಇಲ್ಲ, ತನಿಖೆ ಆಗ್ಲಿ, ನಾನು ತನಿಖೆಯನ್ನ ಎದುರಿಸ್ತೀನಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ರಾಜೀನಾಮೆ ಕೊಡದೆ ನಾನು ತನಿಖೆಯನ್ನ ಎದುರಿಸ್ತೀನಿ, ನಿಮ್ಮ ಸಹಕಾರ ಬೇಕು ಅಂತ ಹೈಕಮಾಂಡ್ ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ. ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ಕಠಿಣ ಸಂದರ್ಭ, ಇಂಥ ಕಠಿಣ ಸಂದರ್ಭ ನನಗೆ ವೈಯಕ್ತಿಕವಾಗಿ ಯಾವತ್ತೂ ಬಂದಿರಲಿಲ್ಲ. ಈ ಟೈಮ್ನಲ್ಲಿ ನನಗೆ ಪಕ್ಷದ ಸಪೋರ್ಟ್ ಬೇಕು ಅಂತ ಅವ್ರು ಕೇಳಿದ್ದಾರೆ. ರಾಜ್ಯ ಮಟ್ಟದಲ್ಲಿ ನಾಯಕರ ಸಪೋರ್ಟು, ಬೆಂಬಲ ಅವರ ಮಾತಿನ ಪ್ರಕಾರ ಅಂತೂ ಇದ್ದೇ ಇದೆ. ಒಳಗೊಳಗೆ ಬೇರೆ ವಿಚಾರ, ಬಟ್ ಮಾತಿನ ಪ್ರಕಾರ ಅಂತೂ ಇದ್ದೇ ಇದೆ. ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡು ಬೆನ್ನಿಗೆ ನಿಂತರೆ ಹೋರಾಟ ಮಾಡೋದಕ್ಕೆ ಇನ್ನಷ್ಟು ಬೂಸ್ಟ್ ಸಿಕ್ಕಂತಾಗತ್ತೆ, ಬಲ ಸಿಕ್ಕಂತಾಗತ್ತೆ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಆಗ್ತಾ ಇದೆ. ಬಟ್ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕಂತೂ ಕಾದು ನೋಡೋ ತಂತ್ರಕ್ಕೆ ಹೋಗಿದೆ. ಮೇಲ್ಮೇಲಿಗೆ ಸಪೋರ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಪರ್ಯಾಯ ಮಾರ್ಗವನ್ನು ನಾವು ಹುಡುಕೋದಿಲ್ಲ, ಪರ್ಯಾಯ ವ್ಯಕ್ತಿಗಳನ್ನು ನಿಮ್ಮ ಜಾಗಕ್ಕೆ ತರೋದಿಲ್ಲ ಅನ್ನುವಂತಹ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಇದೇ ವಿಶ್ವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಬಟ್ ರಾಷ್ಟ್ರೀಯ ಪಕ್ಷಗಳು ಯಾವ ಮೂಮೆಂಟಲ್ಲಿ ಹೆಂಗೆ ತಿರುಕೊಳ್ತಾವೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅನೇಕ ಉದಾಹರಣೆ ಕೂಡ ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ನಾವು ನೋಡಿದ್ದೀವಿ.